ಇನ್ನು ಮುಂದೆ ನಿಮ್ಮ ನೆಚ್ಚಿನ ಧಾರಾವಾಹಿಗಳ ಫುಲ್ ಎಪಿಸೋಡ್ಗಳು ಸನ್ ನೆಕ್ಸ್ಟ್ ಆಪ್ನಲ್ಲಿ ಮಾತ್ರ. ಆಕ್ಸಿಜನ್ ಮಾಸ್ಕ್ ರೆಡಿ ಮಾಡಿ. ಡಾಕ್ಟರ್, ನನ್ನ ತಂಗಿ ಹೇಗಿದ್ದಾಳೆ? ಪೇಷಂಟು ಯಾವುದೋ ಇನ್ಸೆಕ್ಟಿಸೈಡ್ ಅಂದ್ರೆ ಕ್ರಿಮಿನಾಶಕ ತಗೊಂಡು ಸೂಸೈಡ್ ಅಟೆಂಪ್ಟ್ ಮಾಡಿದ್ದಾರೆ. ಅದನ್ನ ತಗೊಂಡು ತುಂಬಾ ಹೊತ್ತಾಗಿದೆ ಅನ್ಸುತ್ತೆ. ಪಾಯ್ಸನ್ನು ಬ್ಲಡ್ಡಿಗೆ ಸೇರಿ ಪೇಷಂಟ್ ಕಂಡೀಷನ್ ತುಂಬಾ ಕ್ರಿಟಿಕಲ್ ಆಗಿದೆ. ಪಾಯ್ಸನ್ನು ಬ್ರೈನಿಗೆ ಸ್ಪ್ರೆಡ್ ಆಗದೆ ಇರೋ ಥರ ಎಲ್ಲ ಟ್ರೀಟ್ಮೆಂಟ್ನು ಸ್ಟಾರ್ಟ್ ಮಾಡಿದ್ದೀವಿ. ಆದರೂ ಈಗಲೇ ಏನೂ ಹೇಳೋಕ್ಕಾಗಲ್ಲ. ನಮ್ಮ ಪ್ರಯತ್ನ ನಾವು ಮಾಡ್ತೀವಿ. ಬಾವಾ, ಜ್ಯೋತಿ ಚೆನ್ನಾಗಿದ್ಲಲ್ಲ ಬಾವಾ, ಸಡನ್ ಆಗಿ ಯಾಕೆ ಹಿಂಗೆ ಮಾಡಿಕೊಂಡು? ತಗೋ ಡಿವೋರ್ಸ್ ಪೇಪರ್, ಇದಕ್ಕೊಂದು ಸೈನ್ ಮಾಡು. ಬಾವಾ, ನೀವಿಬ್ರು ಚೆನ್ನಾಗಿರ್ತೀರಾ, ನೀವಿಬ್ರಿಗೂ ಏನೂ ಆಗಲ್ಲ ಅಂತ ಒಂದು ಸ್ವಲ್ಪ ಹೊತ್ತಿಗೆ ಮುಂಚೆ ನಾನು ಬಂಗಾರಿ ಹತ್ರ ಮಾತಾಡ್ತಿದ್ದೆ. ಅಷ್ಟರಲ್ಲಿ ಅವಳು ವಿಷ ತಗೊಂಡಿದ್ದಾಳೆ. ಹೇಳು ಬಾವಾ, ಅವಳು ವಿಷ ಯಾಕೆ ತಗೊಂಡ್ಲು? ವಿಷ ಕುಡಿಯುವಂಥದ್ದು ಬೇಜಾರು ಅವಳಿಗೆ ಏನಾಗಿದೆ? ಎಲ್ಲಿ ತುಳಸಿ, ಜ್ಯೋತಿನ ಕರ್ಕೊಂಡು ಬರ್ತೀನಿ ಅಂತ ಹೋದವ್ರು ಇನ್ನೂ ಬರಲೇ ಇಲ್ಲ. ಅದೇ ಅತ್ತೆ, ನನಗೂ ಏನೂ ಗೊತ್ತಾಗ್ತಿಲ್ಲ. ಸಾವಿತ್ರಿ, ನಂಗೆ ಯಾಕೋ ಮನ್ಸೆಲ್ಲ ಒಂಥರ ಆಗ್ತೈತೆ. ಚಂದ್ರಿಕಾ, ಸುಮ್ಮನೆ ಏನೇನೋ ಮಾತಾಡಿ ಎಲ್ರಿಗೂ ಭಯ ತರಿಸ್ಬೇಡ ನೀನು. ಹಂಗಲ್ಲ ರೀ, ನಡಿಬಾರ್ದೇನೋ ನಡಿತೈತೆ ಅಂತ ನಂಗೆ ಅನಿಸ್ತೈತೆ. ಜೀವ ಎಲ್ಲ ಒಂಥರ ನಡ್ಕ ಆಗ್ತೈತೆ. ಚಂದ್ರಿಕಾ, ಹಂಗೆಲ್ಲ ಏನೂ ಆಗೋದಿಲ್ಲ, ನೀನು ಧೈರ್ಯವಾಗಿರು. ಎಷ್ಟೇ ಧೈರ್ಯವಾಗಿದ್ರು ಮನಸ್ಸಾಗ ಒಂಥರ ಆತಂಕ ಆಗ್ತೈತೆ ಸಾವಿತ್ರಿ. ಮಾವಯ್ಯ, ನಾನು ನೋಡ್ಕೊಂಬರಲ್ಲ. ಕೆಂಪ, ನೀನೊಂದು ದಾರಿಲಿ ಹೋಗಿ ಅವರೊಂದು ದಾರಿಲಿ ಬಂದ್ರೆ ಏನಪ್ಪ ಮಾಡೋದು? ಇರು ತುಳಸಿ, ಶಿವರಾಜಗೊಂದು ಫೋನ್ ಮಾಡಿ ಕೇಳವ. ಸರಿ ಅತ್ತೆ.